ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಮತ್ತೊಂದು ಫೀಚರ್ ನಮ್ಮ ಜೆರೋದಲ್ಲಿ ಅಪ್ಲಿಕೇಶನ್ಸಲ್ಲಿ ಇರುವಂಥ ಒಂದು ಫೀಚರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲದಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸುಮಾರು ಜನ ಅಂದ್ಕೊಂಡಿರ್ಬೋದು, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇರಬೇಕಂದ್ರೆ MACD ಫಾಲೋ ಮಾಡಬೇಕು, RSI ಫಾಲೋ ಮಾಡಬೇಕು, ತುಂಬ ನಾಲೆಜ್ ಇರಬೇಕು, ಈ ಸ್ಟ್ರಾಟಜಿ ತುಂಬ ದೊಡ್ಡ ಸ್ಟ್ರಾಟಜಿ ಇರಬೇಕು, ಈ ರೀತಿ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿರ್ತಾರೆ. ನೆನ್ಪಿಡಿ ಸ್ನೇಹಿತರೆ, ಎಲ್ಲ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸ್ ಆಗಿರ್ಬೋದು, ಮೂವಿಂಗ್ ಆ್ಯಾವ್ರೇಜಸ್ ಆಗಿರ್ಬೋದು, ಅದೆಲ್ಲ ಏನಾದರೂ ನಿಮ್ಮ ಈ ಚಾರ್ಟಲ್ಲಿ ಏನಾದರೂ ನೀವು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಒಂಥರ ನೀವು ಪ್ಲೇಟಲ್ಲಿ ಇಟ್ಟಿರುವಂಥ ಒಂದು ನೂಡಲ್ಸ್ ಥರ ಕಾಣಿಸುತ್ತೆ ಸ್ನೇಹಿತರೆ, ನನ್ನ ಒಂದು ವ್ಯೂ ಪ್ರಕಾರ. ಏಕೆಂದರೆ ನೀವು ಯಾವ ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ, ಯಾವ ಸಿಗ್ನಲ್ನ ಫಾಲೋ ಮಾಡ್ತಾರೆ, MACD ಫಾಲೋ ಮಾಡಿದ್ರೆ ನಿಮಗೆ ಮತ್ತೊಂದು ಬೈ ಸಿಗ್ನಲ್ ಸಿಗ್ಬೋದು, RSI ಫಾಲೋ ಮಾಡಿದ್ರೆ ಸೆಲ್ ಸಿಗ್ನಲ್ ಸಿಗ್ಬೋದು, ಮೂವಿಂಗ್ ಆ್ಯಾವ್ರೇಜ್ ಫಾಲೋ ಮಾಡಿದ್ರೆ ಮತ್ತೊಂದು ನ್ಯೂಟ್ರಲ್ ಸಿಗ್ನಲ್ ಸಿಗ್ಬೋದು. ಸೊ ಈ ರೀತಿ ಒಂದು ಕನ್ಫ್ಯೂಷನ್ ಇರಬೇಕಾದ್ರೆ ನೀವು ಯಾವ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಫಾಲೋ ಮಾಡ್ತೀರಾ ಅಲ್ವಾ? ಸೊ ಯಾವುದು ವರ್ಕ್ ಆಗೋದಿಲ್ಲ. ಸೊ ಸುಮಾರು ಜನ ಅಂದ್ಕೊಂಡಿರ್ಬೋದು, ನನಗೆ MACD ಸಿಗ್ನಲ್ಲು ಗೊತ್ತಾಗಬೇಕು, RSI ಸಿಗ್ನಲ್ ಗೊತ್ತಾಗಬೇಕು, VWAP ಗೊತ್ತಾಗಬೇಕು, ಮೂವಿಂಗ್ ಆ್ಯಾವ್ರೇಜ್ ಗೊತ್ತಾಗಬೇಕು, ಈ ರೀತಿಯ ಒಂದು ಎಲ್ಲ ಯೂಸ್ ಮಾಡಿಕೊಂಡು ನಮಗೊಂದು ಸಿಗ್ನಲ್ ಕೊಡುವಂಥ ಒಂದು ಆಪ್ಷನ್ಸ್ ಇತ್ತು ಅಂದರೆ ಹೆಂಗೆ ಅಂತ ನೀವು ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಸೊ ಸುಮಾರು ಜನ ಗೊತ್ತಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಸುಮಾರು ಜನ ಅಂದ್ಕೊಂಡಿರ್ತಾರೆ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ನೋಡಬೇಕು, ಟ್ರೇಡಿಂಗ್ ಮಾಡಬೇಕಂತ ಹೇಳಿದ್ರೆ ಸೊ ಚಾರ್ಟ್ಗೆ ಹೋಗಬೇಕು, ಚಾರ್ಟ್ನ ಅನಲೈಸ್ ಮಾಡಬೇಕು, ಇಲ್ಲೊಂದು ಮೂವಿಂಗ್ ಆ್ಯಾವ್ರೇಜ್ ಹಾಕಬೇಕು. ಎಕ್ಸಾಂಪಲ್ ಯಾವುದೋ ಒಂದು ಟೂಲ್ ಯಾವುದೋ ಒಂದು ಟೂಲ್ ಹಾಕೋಣ, ಯಾವ್ದು ಹಾಕೋಣ, ಓಕೆ, ಸೂಪರ್ ಟ್ರೆಂಡ್ ಹಾಕೋಣ. ಸೊ ಸೂಪರ್ ಟ್ರೆಂಡ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಸಹ. ಸೊ ಸೂಪರ್ ಟ್ರೆಂಡ್ ಒಂದು ಒಳ್ಳೆಯ ಒಂದು ಸಿಗ್ನಲ್ ಕೊಡುವಂಥ ಒಂದು ಇಂಡಿಕೇಟರ್ ಅಂತಲೇ ಹೇಳ್ಬೋದು. ಸೊ ಓಕೆ, ಸಿಕ್ಕಿಲ್ಲ. ಓಕೆ, VWAP ಅಂದ್ಕೊಳ್ಳೋಣ ಸ್ನೇಹಿತರೆ. ಓಕೆ, VWAP ಆಗ್ತದೆ ಅಂತ ಅಂದ್ಕೊಳ್ಳಿ. ಸೊ VWAP ಒಂದು ಸಿಗ್ನಲ್ ಕೊಡ್ತಾ ಇದೆ. ಇದನ್ನ ಬಿಟ್ಟು ನೆಕ್ಸ್ಟು ಬಂದು ನಾನು ಮತ್ತೊಂದು ಯಾವುದು ಹಾಕೋಣ. ಓಕೆ, ಟ್ರಿಕ್ಸ್ ಇಂಡಿಕೇಟರ್ ಸಹ ಇನ್ವೆಸ್ಟ್ ಹೇಳಿದ್ದೆ. ಸೊ ಟ್ರಿಕ್ಸ್ ಒಂದು ಟೂಲ್ ಸಹ ಹಾಕಿದ್ದೀನಿ. ನೆಕ್ಸ್ಟ್ ಇದು ಬಿಟ್ಟು ಮತ್ತೊಂದು ಇಂಡಿಕೇಟರ್ ಹಾಕ್ತೀನಿ. ಜಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯ ಒಂದು ನಿಮಗೆ ಸ್ಕ್ರೀನ್ ಕಾಣಿಸುತ್ತೆ ಅಂತ. ಓಕೆ, ಸೂಪರ್ ಟ್ರೆಂಡ್ ಸಹ ಹಾಕಿದೆ. ಇದನ್ನ ಬಿಟ್ಟು RSI ಸಹ ಹಾಕಿದೆ, ಎಲ್ಲ ಹಾಕಿದೆ. ನೀವು ಇಂಟ್ರಾಡೇಲಿ ಇಂಪಾರ್ಟೆಂಟ್ ಬೇಕಾಗಿರೋದು ಒಂದು ಟೈಮಿಂಗು. ಸೊ ನೀವು RSI ಫಾಲೋ ಮಾಡ್ತಾಯಿದ್ರೆ ಒಂದು ಸಿಗ್ನಲ್ ಸಿಗ್ಬೋದು, ಟೈಮ್ ಆಗೋಗುತ್ತೆ. ಟ್ರಿಕ್ಸ್ ಫಾಲೋ ಮಾಡೋಷ್ಟರಲ್ಲಿ ಇನ್ನೊಂದು ಸಿಗ್ನಲ್ ಸಿಗುತ್ತೆ. ಸೂಪರ್ ಟ್ರೆಂಡ್ ಫಾಲೋ ಮಾಡಿದ್ರೆ ಅದೊಂದು ಸಿಗ್ನಲ್ ಸಿಗುತ್ತೆ, ಮತ್ತು ಇದೊಂದು ಲೈನ್ ಫಾಲೋ ಮಾಡಿದ್ರೆ ಇನ್ನೊಂದು ಸಿಗ್ನಲ್ ಸಿಗುತ್ತೆ. ಅದಷ್ಟರಲ್ಲಿ ನಿಮಗೋಸ್ಕರ ಒಂದು ಕ್ಯಾಂಡಲ್ ಸ್ಟಿಕ್ಕು ಅಥವಾ ಸ್ಟಾಕ್ ಮೂವ್ಮೆಂಟು ವೆಯ್ಟ್ ಮಾಡುತ್ತಾ? ವೆಯ್ಟ್ ಮಾಡಲ್ಲ. ಅದಕ್ಕೆ ಹೇಳೋದು, ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಒಂದು ಸಿಂಪಲ್ ಆಗಿರುವಂಥ ಒಂದು ಟೂಲ್ ಇಟ್ಕೊಬೇಕು ಅಂತ ಹೇಳೋದು. ನನ್ನ ಟ್ರೈನಿಂಗಲ್ಲಿ ಸಹ ಇದೆ ಹೇಳೋದು, ಸ್ಟ್ರಾಟಜಿ ಅನ್ನೋದಕ್ಕಿಂತ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಸೈಕಾಲಜಿಕಲ್ ಗೇಮ್. ಸೊ ಇಟ್ಸ್ ಪ್ಯೂರ್ಲಿ ಮೈಂಡ್ ಗೇಮ್ ಆಗಿರೋದ್ರಿಂದ ನೀವು ಆದಷ್ಟು ಫಾಸ್ಟಾಗಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾನು ಟ್ರೈನಿಂಗಲ್ಲಿ ಹೇಳೋದು ಅವ್ರಿಗೊಂದೇ, ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ಇವತ್ತಿಲ್ಲ ನಾಳೆ ಎಲ್ಲ ನಾಡಿದ್ದು ವರ್ಕ್ ಆಗೇ ಆಗುತ್ತೆ. ಎಲ್ಲ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸು, ಎಲ್ಲ ಮೂವಿಂಗ್ ಆ್ಯಾವ್ರೇಜಸ್ಸು ಇರೋದು ಒಂದು ಒಳ್ಳೆ ಪರ್ಪಸ್ಗೋಸ್ಕರ. ಆ ಪರ್ಪಸ್ನ ನೀವು ಹೆಂಗೆ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬೆನಿಫಿಟ್ ತೊಗೊತೀರ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಈ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಇವತ್ತಿನ ಈ ಜೆರೋದಾದಲ್ಲಿ ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸುಮಾರು ಜನಕ್ಕೆ ಗೊತ್ತಿಲ್ಲದಿರುವಂಥ ಒಂದು ಫ್ಯೂಚರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ GTT ಬಗ್ಗೆ ಸಹ ಎಕ್ಸ್ಪ್ಲೈನ್ ಮಾಡಿದೆ. ವ್ಯೂ ಚಾರ್ಟು ನಿಮ್ಗೆ ಗೊತ್ತು ಹೆಂಗೆ ಯೂಸ್ ಮಾಡ್ತೀರಾ ಅಂತ, ಬೈ ಸೆಲ್ ಸಹ ಗೊತ್ತು ನಿಮ್ಗೆ ಹೆಂಗಂತ. ಸೊ ಇದು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಕ್ಯಾಶ್ ಆ್ಯಂಡ್ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡದ ಚಾನಲ್. ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಪಾಸಿಟಿವ್ ಕಮೆಂಟ್ಸ್ ಖಂಡಿತವಾಗಿ ಕೊಡಿ. ನೀವು ಒಂದು ಲೈಕ್ ಮಾಡೋದು ನಮ್ಗೆ ತುಂಬ ಖುಷಿ ಆಗುತ್ತೆ. ನನ್ನ ವೀಡಿಯೋಗಳಲ್ಲಿ ನಾನು ಕಮೆಂಟ್ಸ್ ನೋಡೋಕ್ಕಿಂತ ಲೈಕ್ಸ್ ನೋಡ್ತೀನಿ. ನೀವು ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿ ಆಗುತ್ತಪ್ಪ, ಯಾರೋ ಒಬ್ಬರು ಲೈಕ್ ಮಾಡ್ತಿದ್ದಾರೆ. ಸೊ ಲೈಕ್ ಕೊಡಿ, ಅದೇ ರೀತಿ ಪಾಸಿಟಿವ್ ಕಮೆಂಟ್ಸ್ ಮಾಡಿ. ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದ್ರಿಂದ ನಿಮ್ಮಿಂದ ಮತ್ತೊಬ್ಬರು ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ಇವತ್ತಿನ ಈ ಫೀಚರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಸೊ ನೀವು ಅಂದ್ಕೊಂಡಿರ್ಬೋದು, ಸತೀಶ್ ಅವರೇ ಮೂವಿಂಗ್ ಆ್ಯಾವ್ರೇಜು 50 ಫಾಲೋ ಮಾಡಲ್ಲ, 20 ಫಾಲೋ ಮಾಡಲ್ಲ, 10 ಮಾಡಲ್ಲ, 200 ಮಾಡಲ್ಲ, MACD ಫಾಲೋ ಮಾಡಲ್ಲ, RSI ಫಾಲೋ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಕನ್ಫ್ಯೂಷನ್ ಆಗಿಬಿಡಿ ಸ್ನೇಹಿತರೆ. ಇದೆಲ್ಲನೂ ಯೂಸ್ ಮಾಡ್ಕೊಂಡು ನೀವು ಡಿಸಿಷನ್ ಸಹ ತೊಗೊಬೋದು ವಿತೌಟ್ ಎನಿ ಟೆನ್ಷನ್. ಸೊ ಜೆರೋದಾದಲ್ಲಿ ಯಾವುದೇ ಒಂದು ಸ್ಟಾಕ್ ಇರ್ಬೋದು, ಅದನ್ನ ಟ್ಯಾಪ್ ಮಾಡಿ. ಸೊ ಇವತ್ತು BPCL ಮತ್ತು ಗ್ಲೆನ್ಮಾರ್ಕ್ ಸಹ ನನ್ನ ಗ್ರೂಪಲ್ಲಿ ಸಹ ಶೇರ್ ಮಾಡಿದ್ದೆ. ಸೊ BPCL ಶಾರ್ಟಿಗೆ ಹೇಳಿದ್ದೆ, ನೋಡವ ಇದನ್ನ ಸಹ ತೊಗೊಂಡು ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಓಕೆ, ಎನಿವೇ ಇದನ್ನ ನಾನು ಭಾನುವಾರ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಮತ್ತೊಂದು ವೀಡಿಯೋ ಬರೋದಿದೆ. ಸೊ ಟೆಕ್ನಿಕಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಓಕೆ, ಇಲ್ಲೇ ತೋರಿಸ್ತಿದೆ ನೋಡಿ ಸ್ನೇಹಿತರೆ. ಸೊ ಸಮ್ಮರಿಗೆ ಹೋದರೆ ನಿಮ್ಗೆ ಅದಕ್ಕಿಂತ ಮುಂಚೆ ಇಲ್ಲಿ ಮೇಲೆ ನೋಡಿದ್ರೆ ನಿಮ್ಗೆ ಆಪ್ಷನ್ಸ್ಗಳಿದೆ. 1 ಮಿನಿಟ್, 3 ಮಿನಿಟ್, 5 ಮಿನಿಟಲ್ಲಿ ಏನು ನಮಗೆ ಟೆಕ್ನಿಕಲ್ ಇಂಡಿಕೇಟರ್ ಹೇಳುತ್ತೆ, 15 ಮಿನಿಟ್ಸಲ್ಲಿ ಏನು ಹೇಳುತ್ತೆ, 30 ಮಿನಿಟ್ಸಲ್ಲಿ ಏನು ಹೇಳುತ್ತೆ, 1 ಅವರಲ್ಲಿ ಏನು ಹೇಳುತ್ತೆ, 1 ಡೇಲಿ ಏನು ಹೇಳುತ್ತೆ ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ. ಅದನ್ನ ಬಿಟ್ಟು ನೀವು 5 ಮಿನಿಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಬೇರಿಶ್ ಅಂತ ಇದೆ, ನ್ಯೂಟ್ರಲ್ ಅಂತ ಇದೆ, ಬುಲ್ಲಿಶ್ ಇದೆ. ಬೇರಿಶ್ ಅಂದರೆ ಕೊಟ್ಟು ನೆಗೆಟಿವ್ ಹೋಗುತ್ತೆ. ನ್ಯೂಟ್ರಲ್ ಅಂತ ಹೇಳಿದ್ರೆ ಬೈಯೂ ಅಲ್ಲ, ಸೆಲ್ಲು ಅಲ್ಲ, ಸುಮ್ಗೇರಿ ಅಂತ ಅರ್ಥ. ಬುಲ್ಲಿಶ್ ಅಂದರೆ ಅಪ್ ಹೋಗುತ್ತೆ ಅಂತ ಸಹ ಅರ್ಥ. ಓಕೆ, ಸೊ ಈ ಸಮ್ಮರಿ ಪ್ರಕಾರ 13 ಇಂಡಿಕೇಟರ್ಸು ಬೇರಿಶ್ ಹೇಳ್ತಾಯಿದೆ, 9 ಇಂಡಿಕೇಟರ್ ನ್ಯೂಟ್ರಲು, 5 ಇಂಡಿಕೇಟರ್ ಬುಲ್ಲಿಶ್ ಹೇಳ್ತಾಯಿದೆ. ಅದನ್ನ ಬಿಟ್ಟು ನೀವು ಕೆಳಗಡೆ ಬಂತು ಅಂದರೆ ನೋಡಿ, EM ಇದೆ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ 20 ಡೇಸು, ಸಿಂಪಲ್ ಮೂವಿಂಗ್ ಆವ್ರೇಜ್ 20 ಡೇಸ್, ಎಷ್ಟು ಆವ್ರೇಜ್ ಪ್ರೈಸ್ ಇದೆ,
ಇದ್ರ ಮೇಲೆ ಬಂತು ಅಂದರೆ ಬೈ ಮಾಡ್ಬೋದು, ಇದನ್ನು ಕೆಳಗಡೆ ಬಿತ್ತು ಅಂದರೆ ಸೆಲ್ ಮಾಡ್ಬೋದು. ಅದೇ ರೀತಿ RSI ಏನು ಹೇಳುತ್ತೆ, ಆಸಿಲೇಟರ್ ಏನು ಹೇಳುತ್ತೆ, MACD ಏನು ಹೇಳುತ್ತೆ, ಅದೇ ರೀತಿ CCI ಏನು ಹೇಳುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಅದನ್ನ ಬಿಟ್ಟು ಇನ್ನೂ ಡೀಟೇಲಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಾದ್ರೆ ತುಂಬ ಸಿಂಪಲ್ ಸ್ನೇಹಿತರೆ, ಟೆಕ್ನಿಕಲ್ಸ್ ಅಂತ ಆಪ್ಷನ್ಸ್ ಕ್ಲಿಕ್ ಮಾಡಿರಿ. ನೋಡಿ ಇಲ್ಲೇ ನಿಮಗೆ ಎಲ್ಲ ಸ್ಟಾಕು ತೋರಿಸುತ್ತೆ ಅಥವಾ ಎಲ್ಲ ಒಂದು ಇಂಡಿಕೇಟರ್ಸ್ ತೋರಿಸುತ್ತೆ ಏನು ಹೇಳ್ತಿದೆ ಅಂತ. ಓಕೆ, ಟೆಕ್ನಿಕಲ್ ಇಂಡಿಕೇಟರ್ಸ್ 5 ಮಿನಿಟ್ಸಲ್ಲಿ ಹೋದರೆ ರಿಫ್ರೆಶ್ ಆಗಿಲ್ಲ ಅಂತ ಅನ್ಕೊತೀನಿ ಸ್ನೇಹಿತರೆ. 1 ನಿಮಿಷ. ಕೆಲವೊಂದು ಟೈಮ್ ಈ ನೆಟ್ವರ್ಕ್ ಇಶ್ಯೂ ಆಯಿತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಒಂದು ಸಿಗ್ನಲ್ಗಳು ಕೊಡುತ್ತೆ ನಮ್ಮ ಇಂಡಿಕೇಟರ್ಸ್ ಅಂತ. ಓಕೆ, ಇಲ್ಲಿ ಬಂದೆ, ಕೆಳಗಡೆ ಬಂದ ನಂತರ ಟೆಕ್ನಿಕಲ್ಸ್ ಕ್ಲಿಕ್ ಮಾಡಿದೆ. ಅದೇ ರೀತಿ ಟೆಕ್ನಿಕಲ್ಸ್ ಅಂತ ಕ್ಲಿಕ್ ಮಾಡಿದೆ. ಓಕೆ, ಸೊ ಈಗಾಯಿತು. ಸೊ ಈ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸ್ ಪ್ರಕಾರ ಓಸಿಲೇಟರ್ಸು 0 ಬಂದು ಬೇರಿಶ್ ಕೊಡ್ತಿದೆ, 8 ನ್ಯೂಟ್ರಲ್ ಕೊಡ್ತಿದೆ, 2 ಬುಲಿಶ್ ಕೊಡ್ತಿದೆ. ಅಲ್ಲಿಗೆ ಏನು ಮಾಡಬೇಕು, ನ್ಯೂಟ್ರಲ್ ಎಂಟಿರೋದ್ರಿಂದ ನೀವು ವೆಯ್ಟ್ ಮಾಡಲೇಬೇಕು. ಓಕೆ, ಅದೇ ರೀತಿ RSI ಏನು ಹೇಳ್ತಿದೆ, ನ್ಯೂಟ್ರಲ್ ಎನ್ ಅಂದರೆ ನ್ಯೂಟ್ರಲ್ ಅಂತ, ಸ್ಟೊಚಾಸ್ಟಿಕ್ ಪರ್ಸೆಂಟೇಜ್ ಕೆ ಬಂದು ನ್ಯೂಟ್ರಲ್ ಹೇಳ್ತಿದೆ, CCI ನ್ಯೂಟ್ರಲ್ಲು, ADI ನ್ಯೂಟ್ರಲ್, ಆಸಮ್ ಆಸಿಲೇಟರು ನ್ಯೂಟ್ರಲ್ಲು. ಅದೇ ರೀತಿ MACD ಬೈ ಹೇಳ್ತಿದೆ, ವಿಲಿಯಮ್ಸ್ ಪರ್ಸೆಂಟೇಜ್ ರೇಂಜು ಬೈ ಹೇಳ್ತಿದೆ. ಅದೇ ರೀತಿ ನೀವು ಮೂವಿಂಗ್ ಆವ್ರೇಜ್ ಬಂದರೆ 13 ಮೂವಿಂಗ್ ಆವ್ರೇಜ್ ಬೈ ಬೇರಿಶ್ ಕೊಡ್ತಾ ಇದೆ, 1 ನ್ಯೂಟ್ರಲ್ ಕೊಡ್ತಾ ಇದೆ, 3 ಬುಲಿಶ್ ಕೊಡ್ತಾ ಇದೆ. ಅದೇ ರೀತಿ ನೀವು ಕೆಳಗಡೆ ಬಂದರೆ ನೋಡಿ 5 ಡೇ CME, 5 ಡೇ SMA, ಸೆಲ್ಲು ಸಿಗ್ನಲ್ಲು, ಬೈ ಸಿಗ್ನಲ್ಲು. ಅದೇ ರೀತಿ ನೋಡಿ 50 ಮೂವಿಂಗ್ ಆವ್ರೇಜು, 200 ಮೂವಿಂಗ್ ಆವ್ರೇಜು, ಸಿಂಪಲ್ಲು ಮತ್ತು ಬೋತ್ EM ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಸಹ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಹ ನೀವು ನಿಮ್ಮ ಅದು ಟೆಕ್ನಿಕಲ್ ಇಂಡಿಕೇಟರ್ಸ್ ಇಲ್ಲದೆ ಸಹ ಇದನ್ನ ಜಸ್ಟ್ ಈ ನಂಬರ್ಸ್ ನೋಡ್ಕೊಂಡು ಸಹ ಟ್ರೇಡಿಂಗ್ನ ಮಾಡಬಹುದು, ಪ್ರೊವೈಡೆಡ್ ನಿಮಗೆ ಒಂದು ತಕ್ಕ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ನ ಸ್ಟಾಕ್ ಮೂವ್ಮೆಂಟ್ ಬೇಸಿಸ್ ಮೇಲೆ ನಿಮ್ಗೆ ಗೊತ್ತಿರಬೇಕು ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ ಅಂತ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಸಹ ನೀವು ಡಿಸಿಷನ್ ತೊಗೊಬೋದು. ಅದ್ರ ಜೊತೆಗೆ ನಿಮಗೆ ಸ್ಟ್ರಾಟಜೀಸ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಇದನ್ನ ಸಹ ಯೂಸ್ ಮಾಡಿಕೊಂಡು ನೀವು ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ಬೋದು. ಇದು ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ನಾನು ಟೆಸ್ಟ್ ಮಾಡಿಲ್ಲ, ಬಿಕಾಸ್ ನಾನು ಪ್ಯೂರ್ಲಿ ಪ್ರೈಸ್ ಆ್ಯಕ್ಷನ್ ಮಾಡೋದ್ರಿಂದ ನನಗೆ ಬೇಕಾಗಿರೋದು ಆವತ್ತಿನ ಆ ಸ್ಟಾಕು ಯಾವ ರೇಂಜಿಗೆ ಯಾವ ಲೆವೆಲ್ ಮೂವ್ ಆಗುತ್ತೆ ಅಂತ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಟ್ರೇಡಿಂಗ್ ಮಾಡ್ತೀನಿ. ಓಕೆ, ನೆನ್ಪಿಡಿ ಸ್ನೇಹಿತರೆ, ಇದು ಯುನೀಕ್ ಆಗಿರೋ ಫ್ಯೂಚರ್ ಆಗಿರೋದ್ರಿಂದ ನೀವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ ನಂತರ ನೀವು ಸ್ಟಾಕ್ನ ಕ್ಯಾಂಡಲ್ಸ್ ನೋಡಿಕೊಂಡು ಈ ಕ್ಯಾಂಡಲ್ಸ್ ಮೇಲೆ ಯಾವುದು ಚಾರ್ಟ್ ಅಥವಾ ಒಂದು ಇಂಡಿಕೇಟರ್ಸ್ ಹಾಕ್ದಿರಾನೆ ಈ ಒಂದು ಫೀಚರ್ನ ಯೂಸ್ ಮಾಡಿಕೊಂಡು ಸಹ ನೀವು ಟ್ರೇಡಿಂಗಲ್ಲಿ ಇಂಟ್ರಾಡೇಯಲ್ಲಿ ಗೆಲ್ಲಬಹುದು. ಓಕೆ, ಇದು ಇವತ್ತಿನ ಇನ್ಫಾರ್ಮೇಷನ್ ಸ್ನೇಹಿತರೆ. ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಲೈಕ್ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಅದೇ ರೀತಿ ಅಪ್ಸ್ಟಾಕ್ ಮತ್ತು ಝೊರಾದ ಮುಖಾಂತರ ಅಕೌಂಟ್ ನೀವೇನಾದ್ರು ಓಪನ್ ಮಾಡಿದ್ರೆ ಫ್ರೀಯಾಗಿ ನನ್ನ ಕ್ಯಾಶ್ ಆ್ಯಂಡ್ ಫಸ್ಟ್ ಅನ್ನೋ ಪ್ರೈವೇಟ್ ಚಾನಲ್ಗೆ ಜಾಯ್ನ್ ಆಗ್ಬೋದು, ನನ್ನ ಜೊತೆ ಕಲಿಬೋದು. ನಾನು ಏನೇನು ಟ್ರೇಡಿಂಗ್ ಮಾಡ್ತೀನಿ ಅಲ್ಲಿ ನಿಮಗೆ ಐಡಿಯಾಸ್ನ ಶೇರ್ ಮಾಡ್ಕೊಂಡು ನೀವು ಕಲ್ತ್ಕೊಂಡು ನಂತರ ನೀವು ಡಿಸಿಷನ್ ತೊಗೊಬೋದು ಅಂತ ಹೇಳ್ತಾ, ಅದೇ ರೀತಿ ಏನಾದ್ರು ನನ್ನ ಸೈಡಿಂದ ಅಡಿಷನಲ್ ಸರ್ವಿಸಸ್ ಬೇಕಿದ್ರೆ 9620275275 ವಾಟ್ಸಪ್ ಮಾತ್ರ ಮಾಡಿ. ಅದು 9620275275. ಓಕೆ, ಆ ನಂಬರ್ಗೆ ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆ ಮತ್ತೊಂದು ಅಪ್ಸ್ಟಾಕ್ ಅವರು ಫ್ರೀಯಾಗಿ ಅಕೌಂಟ್ ಓಪನಿಂಗ್ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಸೊ ಅದು ನಿಮಗೆ ಕ್ಯಾಶ್ ಬ್ಯಾಕ್ ಸಹ 300 ರೂಪಾಯಿನ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಒಂದು ಫ್ರೀ ಅಕೌಂಟ್ ಓಪನಿಂಗ್ ಪ್ರೋಗ್ರಾಮ್ ಸಹ ರನ್ ಮಾಡ್ತಿದ್ದಾರೆ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋದ ಕಡೆ ಇರುವಂಥ ಲಿಂಕ್ ಮುಖಾಂತರ ಓಪನ್ ಮಾಡಿ ಡೀಟೇಲ್ಸ್ನ ನನ್ನ ಜೊತೆ ಶೇರ್ ಮಾಡಿ, ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಸತೀಶ್, ಧನ್ಯವಾದಗಳು.